ಹಲೋ ಎವ್ರಿವನ್. 56ನೇ ಪ್ರಶ್ನೆಯನ್ನ ನೋಡೋಣ. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯನ್ನು ವಿವರಿಸಿ. ನಕ್ಷತ್ರಗಳು ಏಕೆ ಮಿನುಗುತ್ತವೆ? ವಾತಾವರಣದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತೆ ಅಂದ್ರೆ, ವಾತಾವರಣದಲ್ಲಿರುವ ಸಣ್ಣ ಮಳೆ ಹನಿಗಳು ಅದರ ಮೂಲಕ ಸೂರ್ಯನ ಬೆಳಕು ಯಾವಾಗ ಹಾದು ಹೋಗುತ್ತೋ ಅದು ಚದುರುವಿಕೆ, ವಕ್ರೀಭವನ ಮತ್ತೆ ಆಂತರಿಕ ಪ್ರತಿಫಲನ ಮೂರೂ ವಿದ್ಯಮಾನವನ್ನು ಹೊಂದುತ್ತೆ. ಅದು ಅಂದ್ರೆ ಆ ಮೂರು ವಿದ್ಯಮಾನಗಳಿಂದಾಗಿ ಕಾಮನಬಿಲ್ಲು ರೂಪುಗೊಳ್ಳುತ್ತೆ. ಯಾವಾಗ ಸೂರ್ಯನ ಬೆಳಕು ಮಳೆ ಹನಿಯನ್ನ ಪ್ರವೇಶಿಸುತ್ತೋ ಅದು ಮೊದಲಿಗೆ ವಕ್ರೀಭವನಗೊಳ್ಳುತ್ತೆ. ವಕ್ರೀಭವನಗೊಂಡಂತಹ ಬೆಳಕು 7 ಬಣ್ಣಗಳಾಗಿ ಚದುರುವಿಕೆಯನ್ನ ಪಡೆಯುತ್ತೆ. ಚದುರಿದ ಆ ಬಣ್ಣಗಳು ನಂತರ ಆ ಮಳೆ ಹನಿಯಿಂದ ಹೊರಬರುವಾಗ ಪುನಃ ವಕ್ರೀಭವನವನ್ನ ಹೊಂದುತ್ತೆ. ಅದಕ್ಕಿಂತ ಮುಂಚೆ ಮಳೆ ಹನಿಗಳು ಒಳಮೈಯಿಂದ ಆಂತರಿಕ ಪ್ರತಿಫಲನವನ್ನ ಹೊಂದುತ್ತೆ. ಅಂದ್ರೆ ಮೊದಲಿಗೆ ಪ್ರವೇಶ ಮಾಡುವಾಗ ಏನಾಗತ್ತೆ, ವಕ್ರೀಭವನವನ್ನ ಹೊಂದುತ್ತೆ. ವಕ್ರೀಭವನವನ್ನ ಹೊಂದಿದ ನಂತರ ಚದುರುವಿಕೆಯನ್ನ ತೋರಿಸುತ್ತೆ. ಚದುರಿದ ಬಣ್ಣಗಳು ಆಂತರಿಕ ಪ್ರತಿಫಲನವನ್ನ ಹೊಂದಿ, ಒಳಮೈಯಲ್ಲಿ ಆಂತರಿಕ ಪ್ರತಿಫಲನವನ್ನ ಹೊಂದಿ ಮಳೆ ಹನಿಯಿಂದ ಹೊರಬರುವಾಗ ಪುನಃ ವಕ್ರೀಭವನವನ್ನ ಹೊಂದುತ್ತೆ. ಆ ಮೂಲಕ ಬೆಳಕು ಹೊರಹೊಮ್ಮಿದಾಗ ಮತ್ತೆ ವಕ್ರೀಭವನಗೊಂಡು ಒಂದು ಬಣ್ಣಗಳ ಪಟ್ಟಿಯನ್ನ ಅದು ರೂಪಿಸುತ್ತೆ. 7 ಬಣ್ಣಗಳ ಒಂದು ಪಟ್ಟಿಯನ್ನ, ಬೆಳಕಿನ ರೋಹಿತವನ್ನ ಅದು ಉಂಟು ಮಾಡುತ್ತೆ. ಹಾಗಾಗಿ ನಮ್ಗೆ ಕಾಮನಬಿಲ್ಲು ರೂಪುಗೊಂಡಂತೆ ಕಾಣಿಸೋದು. ಇನ್ನು ನಕ್ಷತ್ರಗಳು ಯಾಕೆ ಮಿನುಗತ್ತೆ ಅಂತ ಅಂದ್ರೆ, ನಕ್ಷತ್ರಗಳು ಭೂಮಿಯಿಂದ ದೂರದಲ್ಲಿದ್ದು ಬೆಳಕಿನ ಬಿಂದು ಮೂಲಗಳಾಗಿ ಒಂದು ಸಣ್ಣ ಬಿಂದುವಾಗಿ ಕಾಣಿಸ್ತಾ ಇರತ್ತೆ. ಹಾಗೆ ಅಲ್ಲಿಂದ ಬೆಳಕು ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಗಾಳಿಯಲ್ಲಿರುವಂತಹ ಅನೇಕ ಪದರಗಳಿಂದಾಗಿ ಅದು ಅನೇಕ ಬಾರಿ ವಕ್ರೀಭವನವನ್ನ ಹೊಂದುತ್ತಾ ಇರತ್ತೆ. ಹಾಗಾಗಿ ಅವುಗಳ ಸ್ಥಾನ ಮತ್ತೆ ಹೊಳಪು ಏರಿಳಿತ ಆದಂತೆ ನಮ್ಗೆ ಗೋಚರಿಸಿ ಅದು ಮಿನುಗುವ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇರತ್ತೆ.